ಕೆಲವು ದಿನಗಳ ಹಿಂದೆ ನಾನು ಒಂದು ಕಮ್ಯುನಿಟಿ ಪೋಸ್ಟ್ ಮಾಡಿದ್ದೆ. ಹಿಂದೆ ನಾನು ಯಾವ ರೀತಿ ಬೆಸ್ಟ್ ಮೊಬೈಲ್ಸ್ ಬಗ್ಗೆ ವಿಡಿಯೋ ಮಾಡ್ತಿದ್ನಲ್ಲ ಅದನ್ನ ಮತ್ತೆ ಕಂಟಿನ್ಯೂ ಮಾಡ್ಲಾ ಬೇಡವಾ ಅಂತ. ಅದ್ರಲ್ಲಿ 92% ಜನ ಮಾಡಿ ಅಂತಾನೆ ಹೇಳಿದೀರಾ. ಸೊ ನೀವು ಹೇಳಿ, ನಾನು ಅಂದ್ರೆ ಆಗುತ್ತಾ? ಇಲ್ಲ, ಚಾನ್ಸೇ ಇಲ್ಲ. ಸೊ ಈ ಒಂದು ವಿಡಿಯೋದಲ್ಲಿ ನಿಮ್ಮ ಹತ್ರ 10,000 ಬಜೆಟ್ ಇದ್ರೆ ಕರೆಂಟ್ ಮಾರ್ಕೆಟ್ ನಲ್ಲಿ ಯಾವೆಲ್ಲ ಒಳ್ಳೆ ಮೊಬೈಲ್ ಫೋನ್ಸ್ ಇದೆ ಅಂತ ಸ್ಟೆಪ್ ಬೈ ಸ್ಟೆಪ್ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಸೊ ಟೋಟಲ್ ಆಗಿ ಲಿಸ್ಟ್ ಅಲ್ಲಿ 5 ಮೊಬೈಲ್ ಫೋನ್ ಇದೆ. ಎಲ್ಲದರಲ್ಲೂ 5G ಅಂತೂ ಇದ್ದಿದ್ದೆ. ಜೊತೆಗೆ ಇಂಟರ್ನಲ್ ಸ್ಟೋರೇಜ್ ಬಂದು ಮಿನಿಮಮ್ 128GB ಇದೆ. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ಬನ್ನಿ, ಲಿಸ್ಟ್ ಅಲ್ಲಿ ಯಾವೆಲ್ಲ ಮೊಬೈಲ್ ಇದೆ ಅಂತ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಲಿಸ್ಟ್ ನಲ್ಲಿ ಫಸ್ಟ್ ಮೊಬೈಲ್ ಫೋನ್ ಇದೆ ಸ್ಯಾಮ್ಸಂಗ್ M14. ಕೆಲವು ದಿನಗಳ ಹಿಂದೆ F15 ಕೂಡ ಲಾಂಚ್ ಆಗಿತ್ತು, ಬಟ್ ಅದರ ಪ್ರೈಸ್ ಬಂದು 15,000 ಹತ್ರ ಇದೆ. ಆದ್ರೆ ಈ M14 ನಿಮ್ಗೆ 10,000 ಒಳಗಡೆನೆ ಸಿಗುತ್ತೆ. ಇದೊಂದು ವ್ಯಾಲ್ಯೂ ಫಾರ್ ಮನಿ ಮೊಬೈಲ್ ಅಂತಾನೆ ಹೇಳಬಹುದು. ಅದ್ಯಾಕಂದ್ರೆ 6.6 ಇಂಚ್ ನ ಫುಲ್ HD+ ಡಿಸ್ಪ್ಲೇ ಜೊತೆಗೆ 90 Hz ರಿಫ್ರೆಶ್ ರೇಟ್ ಕೊಟ್ಟಿದ್ದಾರೆ. ಗೊರಿಲ್ಲಾ ಗ್ಲಾಸ್ 5 ನ ಪ್ರೊಟೆಕ್ಷನ್ ಕೂಡ ಇದರಲ್ಲಿ ನಿಮ್ಗೆ ಸಿಗುತ್ತೆ. ಇದರಲ್ಲಿ ವಾಟರ್ ಡ್ರಾಪ್ ಡಿಸ್ಪ್ಲೇ ನಿಮ್ಗೆ ಸಿಗುತ್ತೆ. ಕೆಲವರಿಗೆ ಅದೊಂದು ಡೀಲ್ ಬ್ರೇಕರ್ ಆಗಬಹುದು. ಅದನ್ನ ಬಿಟ್ರೆ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸರ್ ಇದೆ. ಪ್ರೊಸೆಸರ್ ಬಂದು ನಿಮ್ಗೆ Exynos 1330 ಸಿಗುತ್ತೆ. 50 ಮೆಗಾ ಪಿಕ್ಸೆಲ್ ನ ರಿಯರ್ ಹಾಗೂ 30 ಮೆಗಾ ಪಿಕ್ಸೆಲ್ ಸೆಲ್ಫಿ ಇದೆ. ಬಾಕಿ 6000 mAh ಬ್ಯಾಟ್ರಾ ಇದೆ. ಇದು ಬ್ಯಾಟ್ರಿ ಅಲ್ಲ, ಬ್ಯಾಟ್ರಾ. ಯಾಕಂದ್ರೆ ಒಮ್ಮೆ ಚಾರ್ಜ್ ಮಾಡಿದ್ರೆ ಆರಾಮಾಗಿ 2 ದಿನ ನೀವು ಯೂಸ್ ಮಾಡಬಹುದು. ಇದರಲ್ಲಿ ನಿಮ್ಗೆ ಚಾರ್ಜರ್ ಮಾತ್ರ ಸಿಗಲ್ಲ, ಅದನ್ನ ನೀವು ಎಕ್ಸ್ಟ್ರಾ ತಗೋಬೇಕಾಗುತ್ತೆ. ಇಲ್ಲಪ್ಪ ಅಂದ್ರೆ ಹಳೆ ಚಾರ್ಜರ್ ಇದ್ರೆ ಸಾಕು, ಅದರಿಂದ ಕೆಲಸ ಆಗುತ್ತೆ. ಕಂಪ್ನಿಯಿಂದ 2 ವರ್ಷದ OS ಅಪ್ಡೇಟ್ ಹಾಗೂ 4 ವರ್ಷದ ಸೆಕ್ಯೂರಿಟಿ ಅಪ್ಡೇಟ್ ಸಿಗುತ್ತೆ. ಸ್ಯಾಮ್ಸಂಗ್ ಇದೆ ಅಂದ್ರೆ ಅಪ್ಡೇಟ್ಸ್ ಅಲ್ಲಿ ಯಾವುದೇ ಪ್ರಾಬ್ಲಮ್ ಇರಲ್ಲ. ಇದರ 4128 ವೇರಿಯಂಟ್ ನಿಮ್ಗೆ 10,000 ಒಳಗಡೆ ಸಿಗುತ್ತೆ. ನೆಕ್ಸ್ಟ್ ಮೊಬೈಲ್ ಇದೆ Moto G34 5G. ಈ ಪ್ರೈಸ್ ರೇಂಜ್ ಅಲ್ಲಿ ಇದೊಂದು ಒನ್ ಆಫ್ ದ ಬೆಸ್ಟ್ ಚಿಪ್ಸೆಟ್ ಮೊಬೈಲ್ ಅಂತಾನೆ ಹೇಳ್ಬಹುದು. ಡಿಸೈನ್ ಬಗ್ಗೆ ಹೇಳೋದಾದ್ರೆ ಇದರಲ್ಲಿ ವೀಗನ್ ಲೆದರ್ ನ ಪ್ರೀಮಿಯಂ ಡಿಸೈನ್ ಕೊಟ್ಟಿದ್ದಾರೆ. ಈ ಪ್ರೈಸ್ ರೇಂಜ್ ಗೆ ಒಂದು ಪ್ರೀಮಿಯಂ ಲುಕ್. 6.5 ಇಂಚ್ ನ HD+ IPS ಡಿಸ್ಪ್ಲೇ ಇದೆ. ಜೊತೆಗೆ 120 Hz ನ ರಿಫ್ರೆಶ್ ರೇಟ್. ಇದರಲ್ಲಿ ಪಂಚ್ ಹೋಲ್ ಡಿಸ್ಪ್ಲೇ ಹಾಗೂ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸರ್ ನಮಗೆ ನೋಡ್ಲಿಕ್ಕೆ ಸಿಗುತ್ತೆ. ಸ್ಟೀರಿಯೋ ಸ್ಪೀಕರ್ ಕೂಡ ಇದೆ. ಡಿಸ್ಪ್ಲೇ ಇದರಲ್ಲಿ ಅಷ್ಟೊಂದೇನು ಚೆನ್ನಾಗಿಲ್ಲ, ಬಟ್ ಪರ್ಫಾರ್ಮೆನ್ಸ್ ಅಂದ್ರೆ ಮಾತ್ರ ಒಳ್ಳೆ ಮೊಬೈಲ್. ಚಿಪ್ಸೆಟ್ ಇದರಲ್ಲಿ ಸ್ನ್ಯಾಪ್ಡ್ರಾಗನ್ 695 ಕೊಟ್ಟಿದ್ದಾರೆ. ಸೊ ಈ ಒಂದು ಚಿಪ್ಸೆಟ್ ಏನಿದೆ ಈ ಪ್ರೈಸ್ ರೇಂಜ್ ಅಲ್ಲಿ ನಿಮ್ಗೆ ಎಲ್ಲೂ ಸಿಗಲ್ಲ. ಸೊ ನಿಮ್ಮ ಮೇನ್ ಯೂಸೇಜ್ ಗೇಮಿಂಗ್ ಇದೆ ಅಥವಾ ಪರ್ಫಾರ್ಮೆನ್ಸ್ ಬೇಸ್ ಇದೆ ಅಂದ್ರೆ ಈ ಮೊಬೈಲ್ ನ ನೀವು ಆರಾಮಾಗಿ ತಗೋಬಹುದು. 50 ಮೆಗಾ ಪಿಕ್ಸೆಲ್ ರಿಯರ್ ಸೆಲ್ಫಿ ಕ್ಯಾಮೆರಾ ಇದೆ. ಜೊತೆಗೆ 5000 mAh ನ ಬ್ಯಾಟರಿ, 20 ವಾಟ್ ನ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಇದೆ. ಜೊತೆಗೆ ಇದರಲ್ಲಿ ನಿಮ್ಗೆ ಚಾರ್ಜರ್ ಕೂಡ ಸಿಗುತ್ತೆ. Android 15 ವರೆಗೂ ನಿಮ್ಗೆ ಈ ಮೊಬೈಲ್ ಅಲ್ಲಿ ಅಪ್ಡೇಟ್ ಸಿಗುತ್ತೆ. ಇದರ ಪ್ರೈಸ್ ಬಂದು ನಿಮ್ಗೆ 11,000ಕ್ಕೆ ಸಿಗುತ್ತೆ. ಅದೇ ಏನಾದ್ರೂ ಬ್ಯಾಂಕ್ ಆಫರ್ಸ್ ನ ನೀವು ಅಪ್ಲೈ ಮಾಡಿದ್ರೆ 10ರಿಂದ 10,500 ವರೆಗೆ ನಿಮ್ಗೆ ಈ ಮೊಬೈಲ್ ಫೋನ್ ಸಿಗುತ್ತೆ. ಸೊ ಮೇನ್ ಆಗಿ ಪರ್ಫಾರ್ಮೆನ್ಸ್ ಗೆ ನೀವು ಮೊಬೈಲ್ ನೋಡ್ತಿದ್ರ ಅಂದ್ರೆ ಈ ಒಂದು ಮೊಬೈಲ್ ಸಜೆಸ್ಟ್ ಮಾಡುವ ಎಲ್ಲ ಮೊಬೈಲ್ ಗಳ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಇಲ್ಲ ಅಂದ್ರೆ ಟೆಲಿಗ್ರಾಮ್ ಚಾನಲ್ ನಲ್ಲಿ ಎಲ್ಲ ಲಿಂಕ್ ಸಿಗುತ್ತೆ. ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ. ಲಿಸ್ಟ್ ಅಲ್ಲಿ ಥರ್ಡ್ ಇದೆ Realme Narzo 60X. ಇದರಲ್ಲಿ 6.72 ಇಂಚ್ ನ ಫುಲ್ HD+ ಡಿಸ್ಪ್ಲೇ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ 120 Hz ನ ರಿಫ್ರೆಶ್ ರೇಟ್. ಪಂಚ್ ಹೋಲ್ ಡಿಸ್ಪ್ಲೇ ಜೊತೆ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ನಿಮಗೆ ಸಿಗುತ್ತೆ. ಪ್ರೊಸೆಸರ್ ಬಗ್ಗೆ ಹೇಳೋದಾದ್ರೆ MediaTek Dimensity 6100 ಇದೆ. LPDDR4X ಹಾಗೂ UFS 2.2 ಸಪೋರ್ಟ್ ಕೂಡ ಸಿಗುತ್ತೆ. ಗೇಮಿಂಗ್ ಗೋಸ್ಕರ ಬೇಕಂದ್ರೆ ನೀವು ಈ ಮೊಬೈಲ್ ನ ತಗೋಬಹುದು. 50 ಮೆಗಾ ಪಿಕ್ಸೆಲ್ ನ ರಿಯರ್ ಹಾಗೂ 8 ಮೆಗಾ ಪಿಕ್ಸೆಲ್ ನ ಸೆಲ್ಫಿ ಕ್ಯಾಮೆರಾ ಸಿಗುತ್ತೆ. ಬ್ಯಾಟರಿ ಬಗ್ಗೆ ಹೇಳೋದಾದ್ರೆ 5000 mAh ಬ್ಯಾಟರಿ ಇದೆ ಹಾಗೂ 33 ವ್ಯಾಟ್ ನ ಫಾಸ್ಟ್ ಚಾರ್ಜಿಂಗ್ ಸಿಗುತ್ತೆ. ಚಾರ್ಜರ್ ಕೂಡ ಇದರಲ್ಲಿ ನಿಮಗೆ ಬಾಕ್ಸ್ ಅಲ್ಲಿನೇ ಬರುತ್ತೆ. ಕಂಪನಿಯಿಂದ 2 ಇಯರ್ಸ್ ನ OS ಹಾಗೂ 3 ಇಯರ್ಸ್ ಸೆಕ್ಯೂರಿಟಿ ಅಪ್ಡೇಟ್ಸ್ ಕೊಡ್ತಾರೆ. ಇದರ 4128GB ವೇರಿಯಂಟ್ ನಿಮಗೆ 11,000ಕ್ಕೆ ಸಿಗುತ್ತೆ. ಅದೇ ನೀವು ಬ್ಯಾಂಕ್ ಆಫರ್ಸ್ ಎಲ್ಲ ಇನ್ಕ್ಲೂಡ್ ಮಾಡಿದ್ರೆ 10,000ಕ್ಕೆ ನಿಮ್ಗೆ ಈ ಮೊಬೈಲ್ ಸಿಗುತ್ತೆ. ನೆಕ್ಸ್ಟ್ ಬಂದು ಒಂದಲ್ಲ 2 ಫೋನ್ ಇದೆ. Poco M6 ಹಾಗೂ Poco M6 Pro. ಎರಡೂ ಕೂಡ 5G ಮೊಬೈಲ್, ಜಸ್ಟ್ ಬರೇ ಕಾಂಜಿ ಪೆಂಜಿ ಡಿಫರೆನ್ಸ್ ಮಾತ್ರ ಇದೆ. M6 Pro ನಲ್ಲಿ ನಿಮಗೆ ಫುಲ್ HD+ IPS ಡಿಸ್ಪ್ಲೇ ಜೊತೆಗೆ 90 Hz ನ ರಿಫ್ರೆಶ್ ರೇಟ್ ಕೊಟ್ಟಿದ್ದಾರೆ. ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಹಾಗೂ ಪಂಚ್ ಹೋಲ್ ಡಿಸ್ಪ್ಲೇ ನಿಮಗೆ ನೋಡ್ಲಿಕ್ಕೆ ಸಿಗುತ್ತೆ. ಚಿಪ್ಸೆಟ್ ಬಂದು ಸ್ನ್ಯಾಪ್ಡ್ರಾಗನ್ 4 Gen 2 ಕೊಟ್ಟಿದ್ದಾರೆ. ಸೊ ಚಿಪ್ಸೆಟ್ ವಿಷಯದಲ್ಲಿ ಈ ಮೊಬೈಲ್ ತುಂಬಾನೇ ಪವರ್ಫುಲ್ ಇದೆ. 50 ಮೆಗಾ ಪಿಕ್ಸೆಲ್ ನ ರಿಯರ್ ಹಾಗೂ 8 ಮೆಗಾ ಪಿಕ್ಸೆಲ್ ಸೆಲ್ಫಿ ಕ್ಯಾಮೆರಾ ಸಿಗುತ್ತೆ. ಬ್ಯಾಟರಿ ಬಂದು 5000 mAh ಇದೆ. ಜೊತೆಗೆ 18 ವಾಟ್ ನ ಚಾರ್ಜಿಂಗ್ ಸಪೋರ್ಟ್ ಆಗುತ್ತೆ. ಇದರಲ್ಲಿ ನಿಮಗೆ Android 13 ನೋಡ್ಲಿಕ್ಕೆ ಸಿಗುತ್ತೆ. ಕಂಪನಿಯವರು ಕ್ಲೇಮ್ ಮಾಡ್ತಾರೆ 2 ವರ್ಷದ OS ಅಪ್ಡೇಟ್ ಕೊಡ್ತಾರೆ ಅಂತ. ಸೊ ನಿಮ್ಗೆ Android 15 ವರೆಗೂ ಆರಾಮಾಗಿ ಅಪ್ಡೇಟ್ಸ್ ಸಿಗ್ತಾ ಇರುತ್ತೆ. 4128 ವೇರಿಯಂಟ್ ನಿಮ್ಗೆ 10,000ಕ್ಕೆ ಸಿಗುತ್ತೆ. ಇಲ್ಲಪ್ಪ ನಮ್ಮ ಬಜೆಟ್ ಟೈಟ್ ಇದೆ, ಇನ್ನ ಸ್ವಲ್ಪ ಕಡಿಮೆಗೆ ಬೇಕಂದ್ರೆ Poco M6 ಇದೆ. ಆಲ್ಮೋಸ್ಟ್ ಎಲ್ಲ ಸೇಮ್ ಸ್ಪೆಕ್ಸ್ ಇದೆ. ಚಿಪ್ಸೆಟ್ ಹಾಗೂ ಡಿಸ್ಪ್ಲೇ ಮಾತ್ರ ಡಿಫರೆನ್ಸ್. ಈ ಮೊಬೈಲ್ ನಿಮ್ಗೆ 9,500ಕ್ಕೆ ಸಿಗುತ್ತೆ. ಬಟ್ ನನ್ನ ರೆಕಮೆಂಡೇಶನ್ ಏನಂದ್ರೆ Poco M6 Pro ನ ತಗೊಳ್ಳಿ. ವ್ಯಾಲ್ಯೂ ಫಾರ್ ಮನಿ ಕೂಡ ಇದೆ. ಪರ್ಫಾರ್ಮೆನ್ಸ್ ಬೇಸ್ ಅಲ್ಲೂ ಚೆನ್ನಾಗಿದೆ. ಲೀಸ್ಟ್ ಅಲ್ಲಿ ಲಾಸ್ಟ್ ಮೊಬೈಲ್ ಫೋನ್ ಬಂದು Lava Blaze 2. ಇದ್ರ ಮುಂಚೆ Lava Blaze ಬಂದಿತ್ತು. ಅದು ಕೂಡ ಒಂದು ಒಳ್ಳೆ ಮೊಬೈಲ್.
128GB ವೇರಿಯಂಟ್ ನಿಮಗೆ 9800ಕ್ಕೆ ಸಿಗುತ್ತೆ. ಇದರಲ್ಲಿ ನಿಮಗೆ ಡೈಮೆನ್ಸಿಟಿ 700 ಪ್ರೊಸೆಸರ್ ಸಿಗುತ್ತೆ. ಅದೇ ನಾವು ಬ್ಲೇಸ್ 2 ಬಗ್ಗೆ ಹೇಳೋದಾದ್ರೆ ಫುಲ್ ಪ್ಯಾಕ್ಡ್ ಸ್ಪೆಕ್ಸ್ ಇದೆ ಕಣ್ರಿ. 90 ಹರ್ಟ್ಸ್ ನ ರಿಫ್ರೆಶ್ ರೇಟ್, ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್, ಮೀಡಿಯಾಟೆಕ್ ಡೈಮೆನ್ಸಿಟಿ 6020 ಚಿಪ್ಸೆಟ್, ಎಲ್ಲ ಸೇರಿ ಬ್ಯಾಲೆನ್ಸ್ ಪರ್ಫಾರ್ಮೆನ್ಸ್ ಇದೆ. ಅದೇ ನಾವು ಕ್ಯಾಮೆರಾ ಬಗ್ಗೆ ಹೇಳೋದಾದ್ರೆ 50 ಮೆಗಾ ಪಿಕ್ಸೆಲ್ ನ ರಿಯರ್ ಹಾಗೂ 8 ಮೆಗಾ ಪಿಕ್ಸೆಲ್ ನ ಸೆಲ್ಫಿ ಕ್ಯಾಮೆರಾ ಇದೆ. ಅದೇ ಸೇಮ್ 5000 mAh ಬ್ಯಾಟರಿ ಹಾಗೂ 18 ವಾಟ್ ನ ಚಾರ್ಜಿಂಗ್ ಈ ಮೊಬೈಲ್ ಸಪೋರ್ಟ್ ಮಾಡುತ್ತೆ. ಜೊತೆಗೆ ಇದರಲ್ಲಿ ನಿಮಗೆ ಆಂಡ್ರಾಯ್ಡ್ 14 ವರೆಗೂ ಅಪ್ಡೇಟ್ ಸಿಗುತ್ತೆ. ಇದರ 6 ವೇರಿಯಂಟ್ ನಿಮಗೆ 11 ರಿಂದ 11500 ವರೆಗೂ ಸಿಗುತ್ತೆ. ಅದೇ 464 ವೇರಿಯಂಟ್ ನಿಮಗೆ 10,000 ಒಳಗೆ ಸಿಗುತ್ತೆ. ಸೊ ನನಗೆ ಕೇಳಿದ್ರೆ ನಾನು 64 ವೇರಿಯಂಟ್ ನ ರೆಕಮೆಂಡ್ ಮಾಡಲ್ಲ. ಸೊ ಆದಷ್ಟು 128 ವೇರಿಯಂಟ್ ಗೆನೆ ಹೋಗಿ. ಸೊ ಎಲ್ಲಾ ಮೊಬೈಲ್ ಫೋನ್ ನ ಲಿಂಕ್ ನಿಮಗೆ ಟೆಲಿಗ್ರಾಮ್ ಇಲ್ಲ ಡಿಸ್ಕ್ರಿಪ್ಷನ್ ಅಲ್ಲಿನೇ ಸಿಗುತ್ತೆ. ಸೊ ನೆಕ್ಸ್ಟ್ ನಿಮ್ಗೆ ಯಾವ ಪ್ರೈಸ್ ರೇಂಜ್ ಮೊಬೈಲ್ ಬಗ್ಗೆ ವಿಡಿಯೋಸ್ ಬೇಕು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಇಂತಹದೇ ಯೂಸ್ಫುಲ್ ಕಂಟೆಂಟ್ ಇಲ್ಲಿ ನಿಮ್ಗೆ ಸಿಗುತ್ತೆ.